ಈ ಅಡಿಕೆ ಬೆಳೆಯಲ್ಲಿ ಒಂದು ಪ್ರಮುಖವಾಗಿ ಕಾಡ್ತಕ್ಕಂಥ ನ್ಯೂನತೆ ಅಂದರೆ ಅದು ಅಡಿಕೆಯಲ್ಲಿ ಈ ರೀತಿ ಬರ್ತಕ್ಕಂಥ ಮಿಣ್ಣೆಗಳು ನೋಡ್ತಾ ಇರ್ಬೋದು. ಸರಿಸುಮಾರು ಒಂದೊಂದು ಗೊನೆಯಲ್ಲಿ ಒಂದು 500ರಿಂದ 1000 ಕಾಯಿನ ಬಿಟ್ಟಿದೆ, ಆದರೆ ಅದು ಮಿಣ್ಣೆ ಆಗಿಬಿಟ್ಟಿದೆ. ಇದನ್ನು ತೋಟದಾಗ ಕೇಣಿ ಮಾಡಿದಂಥವ್ರು ತಗೊಂಡು ಹೋಗೋದಿಲ್ಲ ಅಥವಾ ಕೊಯ್ತಕ್ಕಂಥವ್ರು ಇದನ್ನು ಮಿಣ್ಣೆ ಅಂತ ಬಿಟ್ಟೋಗ್ಬಿಡ್ತಾರೆ. ಇದನ್ನು ಸುಲಿದ್ರೆ ಗೊರಬ್ಲಲ್ಲಿ ಹೋಗುತ್ತೆ, ಬಟ್ ಇದಕ್ಕೆ ಅಷ್ಟೊಂದು ಬೆಲೆ ಇಲ್ಲ. ಹಾಗಾಗಿ ಈ ನ್ಯೂನತೆ ಯಾವ ಒಂದು ಕಾರಣಕ್ಕಾಗಿ ಕಂಡುಬರುತ್ತೆ? ಈ ಮರವನ್ನು ಹಾಕಬೇಕಾದ್ರೆ ಈ ಮಿಣ್ಣೆಯ ಮರವನ್ನೇ ಹಾಕಿದ್ದಕ್ಕೆ ಈ ರೀತಿ ಮಿಣ್ಣೆಗಳು ಬಿಡ್ತವೋ, ಅಥವಾ ಯಾವುದಾದ್ರೂ ಲಘು ಪೋಷಕಾಂಶಗಳ ಕೊರತೆಯಿಂದ ಈ ರೀತಿ ಮಿಣ್ಣೆ ಫಾರ್ಮೇಷನ್ ಆಗುತ್ತೋ ಅದು ನನಗೆ ಗೊತ್ತಿಲ್ಲ ವಿಷಯ. ನಿಮ್ಗೆ ಯಾರಿಗಾದರೂ ಇದರ ಬಗ್ಗೆ ಒಂದು ಅನುಭವ ಇದ್ದಲ್ಲಿ, ಇದು ಯಾಕೆ ಈ ರೀತಿ ಮಿಣ್ಣೆಗಳು ಫಾರ್ಮೇಷನ್ ಆಗುತ್ತೆ ಅಥವಾ ಒಂದು ಲಘು ಪೋಷಕಾಂಶದ ಕೊರತೆಯಿಂದ ಆಗುತ್ತೋ, ಯಾವ ಲಘು ಪೋಷಕಾಂಶವನ್ನು ನೀಡಿದರೆ ಈ ಮಿಣ್ಣೆಗಳು ಸರಿಯಾಗಿ ಗಾತ್ರವನ್ನು ಬಿಡುತ್ತೆ, ಒಂದು ಉತ್ತಮ ಅಡಿಕೆಯಾಗಿ ಪರಿವರ್ತನೆ ಆಗುತ್ತೆ ಅನ್ನೋದನ್ನು ಗೊತ್ತಿದ್ದಂಥವ್ರು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಬೇರೆ ರೈತರಿಗೂ ಇದರಿಂದ ಅನುಕೂಲ ಆಗುತ್ತೆ. ಅಂದರೆ ಇದು ಜಾತಿನೇ ಮಿಣ್ಣೆ ಜಾತಿನೋ ಅಥವಾ ಯಾವುದಾದ್ರೂ ಒಂದು ಪೋಷಕಾಂಶಗಳ ಕೊರತೆಯಿಂದ ಈ ರೀತಿ ಮಿಣ್ಣೆ ಫಾರ್ಮೇಷನ್ ಆಗುತ್ತೆ ಅನ್ನೋದನ್ನು ಗೊತ್ತಿದ್ದಂಥವ್ರು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದರ ಒಂದು ನಿರ್ವಹಣೆ, ಇದನ್ನು ಯಾವ ಒಂದು ಲಘು ಪೋಷಕಾಂಶವನ್ನು ನೀಡಿದರೆ ಅಥವಾ ಯಾವುದೋ ಒಂದು ಔಷಧಿಯನ್ನು ನೀಡಿದರೆ ಇವು ಸರಿಯಾಗ್ತವೆ ಅನ್ನೋದನ್ನು ನನಗೆ ಒಂದು ಕಮೆಂಟ್ ಮೂಲಕ ತಿಳಿಸಿ. ಅದನ್ನು ನಾನು ಬೇರೆ ರೈತರಲ್ಲಿ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ.